ಬೈಕ್ ಸಮೇತ 100 ಅಡಿ ಪ್ರಪಾತಕ್ಕೆ ಬಿದ್ದಿದ್ದಂತ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಸ್ನೇಹಿತರೊಂದಿಗೆ ಚಿಕ್ಕಲೆ ಫಾಲ್ಸ್ಗೆ ಹೋದಾಗ ಈ ಅವಘಡ ಸಂಭವಿಸಿತ್ತು. ಬೆಳಗಾವಿ ಖಾನಾಪುರ ತಾಲೂಕಿನ ಚಿಕ್ಕಲೆ ಫಾಲ್ಸ್ ಬಳಿ ಘಟನೆ ನಡೆದಿತ್ತು. ವಿನಾಯಕ ಇವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಿಪಿಐ ರಾಮಚಂದ್ರ ನಾಯಕ್ ನೇತೃತ್ವದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಬೆಳಗಾವಿಯ ಕ್ಯಾಂಪ್ ಪ್ರದೇಶದ ವಿನಾಯಕ ಬುತ್ತೂಲ್ಕರ್ ಪ್ರಪಾತಕ್ಕೆ ಬಿದ್ದ ವ್ಯಕ್ತಿ. ಬೈಕ್ ಮೇಲೆ ಹೋಗುವಾಗ ಆಯತಪ್ಪಿ 100 ಅಡಿ ಪಾತಾಳಕ್ಕೆ ಈತ ಬಿದ್ದಿದ್ದ. ಮುಖ ಕಾಲಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ವೇಳೆ ಪೊಲೀಸರಿಗೆ ಮಾಹಿತಿಯನ್ನ ಆತನ ಸ್ನೇಹಿತರು ನೀಡಿದ್ರು. ಖಾನಾಪುರ ಸಿಪಿಐ ರಾಮಚಂದ್ರ ನಾಯಕ್ ನೇತೃತ್ವದಲ್ಲಿ ಸುರಕ್ಷಿತವಾಗಿ ಆತನನ್ನ ಮೇಲಕ್ಕೆ ತರಲಾಗಿದೆ. ಜಾಂಬೋಟಿ ಉಪ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ನಡೆಸಲಾಯಿತು. ಅದು ಕೂಡ ಒಂದಲ್ಲ ಎರಡಲ್ಲ 100 ಅಡಿ ಆಳಕ್ಕೆ ಈತ ಬೈಕ್ ಸಮೇತ ಬಿದ್ದಿದ್ದ. ಆತನ ರಕ್ಷಣೆ ಮಾಡುವಂತ ಕೆಲಸವನ್ನ ಇಲ್ಲಿ ಪೊಲೀಸರು ಮಾಡಿದ್ದಾರೆ. ಅವರ ಕಾರ್ಯಕ್ಕೆ ಎಲ್ಲರೂ ಕೂಡ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ, ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ವಿನಾಯಕ್ಗೆ ಸಣ್ಣ ಪುಟ್ಟ ಗಾಯಗಳ ಆಗಿವೆ. ಚಿಕ್ಕಲೆ ಫಾಲ್ಸ್ ಬಳಿ ಆಗಿರುವಂತಹ ಘಟನೆ ಇದು. ವಿನಾಯಕ ಬುತ್ತೂಲ್ಕರ್ ಸ್ನೇಹಿತರೊಂದಿಗೆ ಬೈಕ್ನಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ 100 ಅಡಿ ಪ್ರಪಾತಕ್ಕೆ ಈ ವ್ಯಕ್ತಿ ಬಿದ್ದಿದ್ದ. ಸಿಪಿಐ ರಾಮಚಂದ್ರ ನಾಯಕ್ ನೇತೃತ್ವದಲ್ಲಿ ರಕ್ಷಣೆಯನ್ನ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರತಿನಿಧಿ ಬಾಳಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಾಳಪ್ಪ, 100 ಅಡಿಯಿಂದ ಮೇಲಕ್ಕೆ ತರೋದಂತ ಹೇಳಿದ್ರೆ ಅದು ಸಾಮಾನ್ಯವಾದಂಥ ಮಾತಲ್ಲ. ಹೆಂಗ್ ನಡೀತು ಈ ಕಾರ್ಯಾಚರಣೆ ಬಾಳಪ್ಪ? ಸಂಪತ್ ಕುಮಾರ್, ಬೆಳಗಾವಿ ಜಿಲ್ಲೆ ಏನು ಖಾನಾಪುರ ತಾಲೂಕಿನ ಗಡಿ ಭಾಗದ ಬಾಳಪ್ಪ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕರ್ನಾಟಕ ಬಾರ್ಡರ್ ಇರ್ತಕ್ಕಂಥ ಏನು ಚಿಕ್ಲೆ ಫಾಲ್ಸ್ ಇದೆಯಲ್ಲ, ಚಿಕ್ಲೆ ಫಾಲ್ಸ್ಗೆ ತಮ್ಮ ಸ್ನೇಹಿತರೊಂದಿಗೆ ಏನು ಬೈಕ್ ಮೇಲೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆಯತಪ್ಪಿ ಒಂದು ಫಾಲ್ಸ್ ಒಳಗಡೆ ಬೀಳುವಂತಹ 200 ಅಡಿ ಏನು ಫಾಲ್ಸ್ ಇದೆಯಲ್ಲ, ಫಾಲ್ಸ್ ಒಳಗಡೆ ಏನು ನವೀನ್ ಯುವಕ ಏನು ಕೆಳಗಡೆ ಬಿದ್ದಿರ್ತಾನೆ. ಸಣ್ಣ ಪುಟ್ಟ ಗಾಯಗಳಾಗಿರ್ತವೆ. ಏನು ಅಲ್ಲಿ ಸ್ಥಳೀಯ ಸಂಬಂಧಪಟ್ಟ ಖಾನಾಪುರ ಠಾಣೆಯ ಸಿಪಿಐ ರಾಮಚಂದ್ರ ನಾಯ್ಕ್ ಮತ್ತು ಸ್ಥಳೀಯ ಅಗ್ನಿಶಾಮಕ ದಳದ ಏನು ಸಿಬ್ಬಂದಿಗಳು ಸೇರಿ ಒಂದು ಯುವಕನನ್ನು ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾರೆ. ಯಾಕಂದ್ರೆ 100 ಅಡಿಯಲ್ಲಿ ಪಾತಾಳಕ್ಕೆ ಬಿದ್ದಂತ ಯುವಕನನ್ನು ಮೇಲೆ ತರಲು ಅಲ್ಲಿ ಎಕ್ಸ್ಪರ್ಟ್ಗಳು ಇರ್ತಾರೆ. ಎಕ್ಸ್ಪರ್ಟ್ಗಳು ಕೂಡ ಬಂದು ಒಂದು ಸಿಪಿಐ ಮಾರ್ಗದರ್ಶನದಂತೆ ಅವರೆಲ್ಲರೂ ಕೂಡ ಒಂದು ಸಹಾಯ ಮಾಡಿ ಯುವಕನನ್ನು ಮೇಲೆ ತೆಗಿತಾರೆ. ಯುವಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿರ್ತವೆ. ಏನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಅವನಿಗೆ ಚಿಕಿತ್ಸೆ ಕೊಡೋಕೆ ಮುಂದಾಗ್ತಾರೆ. ಸಂಪರ್ಕ ಕುಮಾರ್, ಬಾಳಪ್ಪ, ಆ ಯುವಕನ ಆರೋಗ್ಯ ಸ್ಥಿತಿ ಸದ್ಯ ಹೇಗಿದೆ? ಸಂಪತ್ ಕುಮಾರ್, ಇವಾಗ ಏನು ಆರೋಗ್ಯ ಸ್ಥಿತಿ ಅವನಿಗೆ ಏನು ಪ್ರಥಮ ಚಿಕಿತ್ಸೆ ಕೊಟ್ಟು ಏನು ಜಿಲ್ಲಾ ಆಸ್ಪತ್ರೆಗೆ ಅವನಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಅವನ ಆರೋಗ್ಯದಲ್ಲಿ ಸ್ವಲ್ಪ ಏನು ಸಣ್ಣ ಪುಟ್ಟ ಗಾಯಗಳಾಗಿರೋದ್ರಿಂದ ಅವನಿಗೆ ಭಯಭೀತದಿಂದ ಆಗಿರ್ತಾನೆ. ಫಾಲ್ಸ್ ಒಳಗೆ ಅಷ್ಟು ಆಳದಿಂದ ಬಿದ್ದಿದ್ದೀನಿ ಅಂತ ಭಯಭೀತವಿದ್ದಾಗ ಒಂದು ಹೆದರಿಕೆ ಕೂಡ ಇರುತ್ತೆ. ಹೆದರಿಕೆಯಿಂದ ಒಂದು ಸ್ವಲ್ಪ ಮಾನಸಿಕ ಅಸ್ತವ್ಯಸ್ತ ಆಗಿರ್ತಾನೆ. ಅದೇ ಸಂದರ್ಭದಲ್ಲಿ ಹಾಸ್ಪಿಟಲ್ ಸಿಬ್ಬಂದಿಗಳು ಅವನಿಗೆ ಎಲ್ಲಾ ಏನು ಚಿಕಿತ್ಸೆಯನ್ನು ಕೊಟ್ಟು ಅವನಿಗೆ ಆರೋಗ್ಯದಿಂದ ಇರೋಕೆ ಹೇಳಿದ್ದಾರೆ. ಸಂಪತ್ ಕುಮಾರ್, ಥ್ಯಾಂಕ್ ಯು ಬಾಳಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೈಕ್ ಸಮೇತ 100 ಅಡಿ ಪ್ರಪಾತಕ್ಕೆ ಬಿದ್ದಂತ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. 100 ಅಡಿ ಅಂತ ಹೇಳಿದ್ರೆ ಸಾಮಾನ್ಯವಾದಂಥ ಮಾತಲ್ಲ. ಇಲ್ಲಿ ಸಿಪಿಐ ರಾಮಚಂದ್ರ ನಾಯಕ್ ಅವರ ಕಾರ್ಯಾಚರಣೆ ಏನಿದೆ, ಅವರ ಕೆಲಸ ಏನಿದೆ, ನಮ್ಮ ಕಡೆಯಿಂದಲೂ ಕೂಡ ಒಂದು ಮೆಚ್ಚುಗೆ ಮಾತುಗಳು ಅಂತ ಹೇಳಿದ್ರೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಶ್ಲಾಘನೆ ಕೂಡ ವ್ಯಕ್ತವಾಗಿದೆ. ವಿನಾಯಕ ಬುತ್ತಲ್ಕರ್ ಸಣ್ಣ ಪುಟ್ಟ ಗಾಯ ಆಗಿವೆ. ಸದ್ಯ ಪಾರಾಗಿದ್ದಾರೆ ಪ್ರಾಣಾಪಾಯದಿಂದ. ಬೆಳಗಾವಿ ಕ್ಯಾಂಪ್ ಪ್ರದೇಶದ ವಿನಾಯಕ ಬುತ್ತಲ್ಕರ್ ಪ್ರಪಾತಕ್ಕೆ ಬಿದ್ದಿದ್ರು. ಬೈಕ್ ಮೇಲೆ ಹೋಗುವಂಥ ಸಂದರ್ಭದಲ್ಲಿ 100 ಅಡಿ ಕೆಳಗೆ ಬಿದ್ದಿದ್ರು, ಫಾಲ್ಸ್ನ ಕೆಳಗೆ ಬಿದ್ದಿದ್ರು. ಈ ವೇಳೆ ಪೊಲೀಸರಿಗೆ ಆತನ ಸ್ನೇಹಿತರು ಮಾಹಿತಿಯನ್ನು ಕೊಡ್ತಾರೆ. ಕೂಡಲೇ ಪೊಲೀಸರು ಹಾಗೆಯೇ ಅಗ್ನಿಶಾಮಕ ಸಿಬ್ಬಂದಿ ಬಂದು ವಿನಾಯಕನನ್ನ ರಕ್ಷಣೆ ಮಾಡಿದ್ದಾರೆ. ಜಾಂಬೋಟಿ ಉಪ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನೀವು ಕೂಡ ಕಾರ್ಯಾಚರಣೆಯ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಸಿಪಿಐ ರಾಮಚಂದ್ರ ನಾಯಕ್ ಅವರ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.